ನಮಸ್ಕಾರ. ನೀವು ನೋಡ್ತಿದ್ರ ಸುಪ್ರಿ ಕನ್ನಡ ವ್ಲಾಗ್ಸ್. ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನೀವೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಸೀಸನ್ 11ರ ಒಂದು ಕಂಟೆಸ್ಟೆಂಟ್ ಆಗಿ ಹೋಗಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಹಾಗೆ ಮೋಕ್ಷಿತಾ, ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದಾಗೆ ಮೋಕ್ಷಿತಾ ಡ್ರೆಸ್ಸಿಂಗ್ ರೂಮಲ್ಲಿ ರೆಡಿಯಾಗಿದ್ರೋ ಫೋಟೋಗಳು ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು, ಹಾಗೆಯೇ ಗಂಡ ಐಕ್ಳ ಎದೆ ಬಡಿತ ಹೆಚ್ಚಿಸುವ ಒಂದು ಫೋಟೋಗಳು ಇವಾಗ ಸೌಂದರ್ಯದ ಚಿಲುಮೆ ಇಲ್ಲಿ ಮೋಕ್ಷಿತಾ ಪೈ ಅವರು ಆಗಿರ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಹಾಗೆಯೇ ಒಂದಷ್ಟು ಫೋಟೋಗಳು ಕೂಡ ಲೀಕ್ ಆಗಿದೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಪೈ ಪಾರು ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡ್ತಿದ್ರು, ಹೀರೋಯಿನ್ ಪಾತ್ರದಲ್ಲಿ ಅಂದರೆ ಅಮ್ಮನ ಪಾತ್ರದಲ್ಲಿ ಮಾಡ್ತಾಯಿದ್ರು. ಹಾಗೆಯೇ ಅದ್ರ ಜೊತೆಗೆ ತುಂಬಾ ಒಂದು ಎಲ್ಲ ಸೀರಿಯಲ್ ಅಂದರೆ ಒಂದು ಪಾರು ಧಾರಾವಾಹಿಯಲ್ಲಿ ಇತ್ತೀಚೆಗೆ ಕಂಡು ಬಂದಿದ್ದಾರೆ. ಹಾಗೆ ಕಿರುತೆರೆಗೆ ಪರಿಚಯವಾಗಿದ್ದಾದರು ಅಂತಲೇ ಹೇಳ್ಬೋದು. ಅದ್ರ ಜೊತೆ ಮೋಕ್ಷಿತಾ ಪೈ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರಿಯಾಲಿಟಿ ಶೋನಲ್ಲಿ ಫುಲ್ ಮಿಂಚುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಮಿಂಚ್ತಿದ್ದಾರೆ ಅಂದರೆ ಇವಾಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಾಯಿದೆ, ಈ ಕಡೆ ಮಂಜಣ್ಣ, ಈ ಕಡೆ ಗೌತಮಿ, ಹಾಗೆಯೇ ಪಾರು ಧಾರಾವಾಹಿಯ ಮೋಕ್ಷಿತಾ ಪೈ ಅವರು 3 ಜನ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಇದ್ದರು. ಹಾಗೆಯೇ ಮಾತಾಡಿಕೊಂಡು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಒಬ್ರಿಗೊಬ್ರು ಕೈ ತುತ್ತು ತಿನ್ನಿಸೋದಾಗಿರ್ಬೋದು, ತುಂಬಾ ಅಂದರೆ ತುಂಬಾ ಎಲ್ಲವನ್ನ ಹಂಚ್ಕೊಳ್ತಾ ಇದ್ರು. ಅಣ್ಣ ಅಂದ್ಕೊಂಡು ಮಂಜಣ್ಣ ಜೊತೆ ಇದ್ದರು, ಉಗ್ರ ಮಂಜು ಅವ್ರ ಜೊತೆ. ಹಾಗೆ ಗೌತಮಿ ಜೊತೆ ಅಂತೂ ಬಿಡಿಸಲಾಗದ ಸಂಬಂಧ ಅಂತಾರಲ್ಲ, ಆ ಥರದ್ರಲ್ಲಿ ಇವರು ಇದ್ದರು ಅಂತಲೇ ಹೇಳ್ಬೋದು. ಹಾಗೆಯೇ ಮೋಕ್ಷಿತಾ ಪೈ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರಿಯಾಲಿಟಿ ಶೋನಲ್ಲಿ ಫುಲ್ ಮಿಂಚ್ತಿದ್ದಾರೆ ಅಂತಲೇ ಹೇಳ್ಬೋದು. ಮಿಂಚ್ತಿದ್ದಾರೆ ಅಂದರೆ ಇಲ್ಲಿ ಗೇಮ್ಗಳಲ್ಲಾಗಿರ್ಬೋದು. ಇವಾಗ ಮಂಜನಾ ಅವ್ರ ಜೊತೆ ಚೆನ್ನಾಗಿದ್ರು, ಉಗ್ರ ಮಂಜು ಹಾಗೆ ಗೌತಮಿ ಜಾಧವ್ ಜೊತೆ ಯಾವಾಗ ಈ ಒಂದು ಕಲಹ ಸ್ಟಾರ್ಟ್ ಆಯಿತು ಅಂದರೆ ವಾದ ವಿವಾದಗಳ ಸ್ಟಾರ್ಟ್ ಆಯಿತು, ಹಾಗೆ ಉಗ್ರ ಮಂಜು ಮತ್ತು ಗೌತಮಿ ಜೊತೆಗೆ ಇರೋದು ಬಿಟ್ಟು ಇವರೇ ಬೇರೆ ಸಪ್ರೇಟ್ ಆಗೋದ್ರು. ಮನೆಯವರು ಎಲ್ಲರ ಜೊತೆಗೂ ಕೂಡ ಚೆನ್ನಾಗಿರಬೇಕು ಇನ್ಮೇಲೆ. ಸೊ ಇವ್ರ ಜೊತೆ ಸೇರಿದ್ರೆ ನಾನು ಗೇಮಲ್ಲಿ ಮುಂದೆ ಬರಲ್ಲ, ನಾನು ಈ 11ರ ವಿನ್ನರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇಲ್ಲಿ ಬೇರೆ ಆಗಿಬಿಟ್ರು ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ಕೂಡ ನೋಡ್ತಾನೇ ಇದ್ದೀರಾ. ಹಾಗೆ ಇಲ್ಲಿ ಒಂದಷ್ಟು ಫೋಟೋಗಳು ಕೂಡ ಬಿಗ್ ಬಾಸ್ ಮನೆಯ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಮೋಕ್ಷಿತಾ ತಯಾರಾಗಿರೋ ಅಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗಿನ ಜಾವ ರೆಡಿಯಾಗಿರುವ ಒಂದು ಫೋಟೋಗಳು ವೈರಲ್ ಆಗಿದೆ ಅಂತಲೇ ಹೇಳ್ಬೋದು. ಫೋಟೋಗಳು ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಯಾವ ಒಂದು ಫೋಟೋಗಳಂತ ಹೇಳ್ಬಿಟ್ಟು ನೀವು ಕೂಡ ನೋಡೇ ಇರ್ತೀರ, ಬರ್ತಿದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೇರ ಮಾತುಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೇರ ಮಾತು ಮತ್ತು ಅದ್ರ ಜೊತೆಗೆ ತುಂಬಾ ಕ್ಯೂಟಾಗಿ ಕೂಡ ಕಾಣಿಸ್ತಾರೆ. ಸೀರೆ ಉಟ್ಕೊಂಡ್ರೆ ಅಂತೂ ಗೊಂಬೆ ಥರ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮೋಕ್ಷಿತಾ ಪೈ ಅವರ ಒಂದು ಅಂದ ಕಂಡು ಗಂಡೈಕ್ಳು ಫುಲ್ ಫಿದಾ ಆಗಿದ್ದಾರೆ. ಸೊ ಗಂಡೈಕ್ಳು ಅಂತಲೇ ಇಲ್ಲ, ಹೆಣ್ಮಕ್ಳು ಕೂಡ ತುಂಬಾ ಇಷ್ಟಪಡ್ತಾರೆ. ಅಂದರೆ ಈ ಒಂದು ಪಾರು ಧಾರಾವಾಹಿಯಲ್ಲಿ ತುಂಬಾ ನೀಟಾಗಿ ನಟನೆಯನ್ನು ಮಾಡ್ತಾಯಿದ್ರು, ತುಂಬಾ ನೀಟಾಗಿ ಪ್ರದರ್ಶನವನ್ನು ಕೊಡ್ತಾಯಿದ್ರು. ಪ್ರದರ್ಶನ ಅಂದರೆ ಈ ಕಡೆ ಪಾರು ಧಾರಾವಾಹಿಯಲ್ಲಿ ಪಾತ್ರವನ್ನು ನಿಭಾಯಿಸ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಎಲ್ಲರ ಗಮನ ಸೆಳೀತಾರೆ. ಗಂಡೈಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಎಲ್ಲರ ಮನೆಯಲ್ಲಿ ಧಾರಾವಾಹಿ ಪ್ರಿಯರು ಯಾರ್ಯಾರಿದ್ದಾರೆ, ಪಾರು ಧಾರಾವಾಹಿ ಯಾರ್ಯಾರೆಲ್ಲ ನೋಡ್ತಿದ್ರು. ಸೊ ಅವರೆಲ್ಲ ಏನು ಮಾಡ್ತಿದ್ದಾರೆ, ಪಾರುನ ಕಂಡ್ರೆ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಗಂಡೈಕ್ಳು ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒದ್ದೆ ಆದ ಕೂದಲು ಹಾಗೆ ಆಕರ್ಷಕ ಕಣ್ಣುಗಳು ನೋಡಿದವರು ಕಳೆದು ಹೋಗ್ತಿದ್ರು ಅಂತಲೇ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸೀರೆನ ಉಟ್ಕೊಂಡ್ರೆ ಪಾರು ಅಂದರೆ ಮೋಕ್ಷಿತಾ ಪೈ ಅವರು ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಅಪ್ಸರೆ ಥರ ಕಾಣಿಸ್ತಾರೆ. ಹಾಗೆ ಅವರ ಒಂದು ತುಟಿ ಆಗಿರ್ಬೋದು, ಆಕರ್ಷಕ ಕಣ್ಣಾಗಿರ್ಬೋದು, ನೋಡಿದವರು ಕಳೆದು ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಸೀರೆ ಇಟ್ಟ ಚೆಲುವೆ ಮೋಕ್ಷಿತಾ ಪೈ, ಅಭಿಮಾನಿಗಳು ಕೂಡ ಇದನ್ನೇ ಹೇಳ್ತಾ ಇರೋದು ಅಂತಲೇ ಹೇಳ್ಬೋದು. ಸೀರೆ ಇಟ್ಟ ಚೆಲುವೆ ಮೋಕ್ಷಿತಾ ಪೈ ಅವರ ನೋಡಿ ಎಲ್ಲರೂ ಕೂಡ ದಂಗಾಗ್ತಿದ್ದಾರೆ, ಫಿದಾ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯೂಟಿಗೆ ಬೋಲ್ಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಹಾಗೆಯೇ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಫೋಟೋಗಳು ಕೂಡ ನೋಡ್ತಿದ್ರೆ ಈ ಥರ ಒಂದು ಫೋಟೋಗಳು ಲೀಕ್ ಆಗಿದೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಪೈ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ರೆಡಿ ಆಗ್ತಿರೋ ಫೋಟೋ ಲೀಕ್ ಆಗಿದೆ. ಸೀರೆ ಇಟ್ಕೊಂಡು ಹಾಗೆ ಒದ್ದೆ ಕೂದಲನ್ನು ಬಿಟ್ಕೊಂಡು ಹಾಗೆ ಆಕರ್ಷಕ ಕಣ್ಣುಗಳು ಅವ್ರದ್ದು ನೋಡಿದವರು ಕಳೆದೋಗ್ತಿದ್ದಾರೆ ಮೋಕ್ಷಿತಾ ಪೈ ಅವರ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.